9ನೇ ಕ್ವಶನ್. ಎಸ್, ಈಗೇನು ಮೈತ್ರಿ ಆಗಿದೆ ಬಿಜೆಪಿ ಮತ್ತೆ ಜೆಡಿಎಸ್, ಲೋಕಸಭಾ ಚುನಾವಣೆಗೆ ಮೈತ್ರಿ ಆರಂಭ ಆಯ್ತು. ಮೈತ್ರಿ ಅಂದ ತಕ್ಷಣ ಇದು ಪವಿತ್ರ ಮೈತ್ರಿ, ಇದು ಅಪವಿತ್ರ ಮೈತ್ರಿ, ಇದು ಆ ಮೈತ್ರಿ, ಇದು ಈ ಮೈತ್ರಿ. ಒಂದಂತೂ ಸತ್ಯ, ಅನುಕೂಲಕ್ಕೆ ಯಾರ ಜೊತೆ ಬೇಕಾದ್ರೂ ಆಗ್ಬೋದು. ಪಾಲಿಟಿಕ್ಸ್ ರಾಜಕೀಯ ಹರಿಯುವ ನೀರು, ಅದು ನಿಂತು ನೀರಲ್ಲ. ಹೋಗುವಾಗ ಅದು ಯಾವ ಯಾವ ನದಿಗಳ ಜೊತೆಗೆ ಯಾವ ಯಾವ ತೊರೆಗಳ ಜೊತೆಗೆ ಮಿಕ್ಸ್ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಅಂತಿಮವಾಗಿ ಸೇರೋದು ಸಮುದ್ರಕ್ಕೆ. ಹಂಗೆ ನಮ್ಮ ಪರ್ಪಸ್ ಸರ್ವ್ ಆದ್ರೆ ಸಾಕು ಅನ್ನೋ ತರದಲ್ಲಿ ರಾಜಕೀಯ ಪಕ್ಷಗಳು ಇವೆ. 2018ರಲ್ಲಿ ವಿಧಾನಸಭಾ ಚುನಾವಣೆ ಆದ ಮೇಲೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಯ್ತು, ಕುಮಾರಸ್ವಾಮಿ ಅವರು ಸಿಎಂ ಆದ್ರು. ಸೊ ಜೆಡಿಎಸ್ಗೆ ಮೈತ್ರಿ ಬೇಕು, ಬಿಜೆಪಿಗೆ ಮೈತ್ರಿ ಬೇಕೋ ಬೇಡವಾ ಐ ಡೋಂಟ್ ನೋ. ನಾವು ನಮ್ಮ ಆಫೀಸಲ್ಲಿ ತುಂಬಾ ಚರ್ಚೆ ಮಾಡಿದ್ವಿ, ಯಾರಿಗೆ ಲಾಭ ಆಯ್ತು ಯಾರಿಗೆ ನಷ್ಟ ಆಯ್ತು ಅಂತ. ನಮ್ಮ ಒಂದು ಎಡಿಟೋರಿಯಲ್ ಟೀಮಲ್ಲಿ ಜೆಡಿಎಸ್ಗೆ ಲಾಭ ಆಯ್ತಾ ಬಿಜೆಪಿಗೆ ಲಾಭ ಆಯ್ತಾ ಮೈತ್ರಿಯಿಂದ, ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಲಾಭ ಆಯ್ತು ಅಂತ ಕೆಲವರು, ಇನ್ನು ಕೆಲವರು ಇಲ್ಲ ಬಿಜೆಪಿಗೆ ಲಾಭ ಆಯ್ತು, ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಬಹಳಷ್ಟು ವೋಟ್ ಬ್ಯಾಂಕ್ ವೃದ್ಧಿ ಆಯ್ತು, ಹಾಗಾಗಿ ಜೆಡಿಎಸ್ಗೆ ಒಂದು ರಾಷ್ಟ್ರೀಯ ಪಕ್ಷದ ಮೈತ್ರಿ ಅನಿವಾರ್ಯವಾಗಿತ್ತು. ಆದರೆ ಬಿಜೆಪಿಗೆ ಒಂದು ಪಕ್ಷವಾಗಿ ಇಡೀ ರಾಜ್ಯದಲ್ಲಿ ಹಿಡಿತವನ್ನ ಸಾಧಿಸೋದಕ್ಕೆ ಜೆಡಿಎಸ್ ಎನ್ನುವಂತಹ ಊರುಗೋಲು ಬೇಕಾಗಿತ್ತು. ಹಾಗಾಗಿ ತನ್ನ ವೋಟ್ ಬ್ಯಾಂಕ್ ಅನ್ನ ಅದು ಇನ್ನಷ್ಟು ವಿಸ್ತರಿಸಿಕೊಂಡಿರುವುದರಿಂದ ಜೆಡಿಎಸ್ಗಿಂತ ಬಿಜೆಪಿಗೆ ತುಂಬಾ ಅನುಕೂಲ ಆಗಿದೆ ಅಂತ ಕೆಲವರು. ಬಿಜೆಪಿ ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗೋದು, ಅಧಿಕಾರದಿಂದ ಬಹಳ ದಿನಗಳವರೆಗೆ ಒಂದು ಪ್ರಾದೇಶಿಕ ಪಕ್ಷ ದೂರ ಉಳಿದರೆ ಪಕ್ಷದ ಅಸ್ತಿತ್ವಕ್ಕೆ ಕೊಡಲಿ ಪೆಟ್ಟು ಬೀಳುವುದರಿಂದ ಒಂದು ರಾಷ್ಟ್ರೀಯ ಪಕ್ಷ, ಅದರಲ್ಲೂ ಬಿಜೆಪಿ ಅಂತಹ ಪಕ್ಷದ ಒಂದು ಸಾಥ್ ಬೇಕು. ಆ ಕಾರಣಕ್ಕಾಗಿ ಕಡಿಮೆ ಸಂಖ್ಯೆಯನ್ನ ಗೆದ್ದಂತಹ ಒಂದು ಪ್ರಾದೇಶಿಕ ಪಕ್ಷ ಈಗ ಕೇಂದ್ರ ಸಚಿವ ಸಂಪುಟದಲ್ಲಿ ತುಂಬಾ ನಿರ್ಣಾಯಕವಾದಂತಹ ಸ್ಥಾನವನ್ನ, ಪ್ರಭಾವಿ ಸಚಿವ ಸ್ಥಾನವನ್ನ ಪಡೆಯೋದಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಎರಡೂ ಕಡೆಯಿಂದ ಲಾಭ ನಷ್ಟದ ಲೆಕ್ಕಾಚಾರ ಇದೆ ಅನ್ನೋದು ನಮ್ಮ ಆಫೀಸಲ್ಲಿ ಚರ್ಚೆ ಆಗಿದೆ. ನಮ್ಮ ಆಫೀಸಲ್ಲಿ ಚರ್ಚೆಗಳು ನಡೀತಾ ಇರ್ತವೆ, ಆದ್ರೆ ಜನ ಏನ್ ಹೇಳ್ತಾರೆ ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಜನ ಏನ್ ಹೇಳ್ತಾ ಇದ್ದಾರೆ, ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರಿಬೇಕಾ ಬೇಡವಾ? ಬೇಕು ಅಂತಿದ್ದಾರೆ. 54% ಜನ ಮೈತ್ರಿ ಮುಂದುವರಿಲಿ ಅಂತ ಹೇಳ್ತಾ ಇದ್ದಾರೆ. ನನಗಂತೂ ತುಂಬಾ ಆಶ್ಚರ್ಯ ಈ ನಂಬರ್ಸ್. 33% ಜನ ಬೇಡ ಅಂತಿದ್ದಾರೆ, ಗೊತ್ತಿಲ್ಲ ಅಂತ 13% ಜನ ಹೇಳಿದ್ದಾರೆ. 33% ಜನ ಬಿಜೆಪಿ ಅವರೇ ಇರಬೇಕು ಅಂತ ನನಗನ್ಸುತ್ತೆ. ಈಗ ಬಿಜೆಪಿ ಬೇಡ ಅನ್ಸಿದೆ ಮೈತ್ರಿ ಅಂತ ನನಗನ್ಸುತ್ತೆ. ಎಲ್ಲ ಕಡೆ ನಾವು ಒಂದು ಪಕ್ಷವಾಗಿ ನಮ್ಮ ಧ್ವಜ ಕೀರ್ತಿ ಪತಾಕೆಯನ್ನ ಹಾರಿಸ್ತಾ ಇರುವಾಗ ಜೆಡಿಎಸ್ಗೆಲ್ಲ ಕ್ರೆಡಿಟ್ ಕೊಡ್ಬೇಕಲ್ಲ ಇಲ್ಲಿ ಅಂತ ಅವ್ರಿಗೆ ಅನ್ಸಿರ್ಬೋದು. ನಿಮ್ಗೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಆ ನೆಲೆನೇ ಇಲ್ವಲ್ಲ, ಗಟ್ಟಿ ನೆಲೆ. ಅಮಿತ್ ಶಾ ಅವ್ರು ರ್ಯಾಲಿ ಮಾಡಿದ್ರು, ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು ಬಹಳ ಟ್ರೈ ಮಾಡಿದ್ರು. ಬಹುಶಃ ಮುಂದೆ ಬರ್ಬೋದು ಆ ಪ್ರಶ್ನೆ ನಮಗೆ. ಹೌದಾ? ಅಂದ್ರೆ ಈಗ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಬಲ ಜಾಸ್ತಿ ಇದೆ, ಹಾಗಾಗಿ ಜೆಡಿಎಸ್ ಮೈತ್ರಿ ಹೋದ್ರೆ ಬಿಜೆಪಿಗೂ ಲಾಭ, ಜೆಡಿಎಸ್ಗೂ ಲಾಭ ಅನ್ನೋ ಲೆಕ್ಕಾಚಾರ ಇರ್ಬೋದು. ಇದನ್ನ ಹೆಂಗೆ ವ್ಯಾಖ್ಯಾನಿಸ್ತೀರಾ ನೀವು ಸತೀಶ್? 54% ಅಂಡ್ ಇದು ನಾನು ಒಂದ್ ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ವೀಕು, 46 ಹೆಚ್ಚು ಕಡಿಮೆ 50-50 ಹೆಚ್ಚು ಕಡಿಮೆ. ಅಲ್ಲ, ಇದು ಗೊತ್ತಿಲ್ಲ ಅನ್ನೋದನ್ನ ನಾವು ಬೇಡ ಅನ್ನೋದಕ್ಕೂ ಹೇಳಕ್ಕಾಗಲ್ಲ, ಬೇಕು ಅಂತ ಹೇಳಕ್ಕಾಗಲ್ಲ. ನ್ಯೂಟ್ರಲ್ ಇರ್ಬೋದೇನೋ. ಬಟ್ 54% ಬೇಕು ಅಂತೇನು ಹೇಳ್ತಾ ಇದ್ದಾರೆ. ಈಗ ಬಹುಶಃ ಗೊತ್ತಿಲ್ಲ ನಮ್ಗೆ 2028 ನಂತರ 28 ವಿಧಾನಸಭಾ ಚುನಾವಣೆಗೆ ಮೈತ್ರಿ ಆಗ್ಬೇಕು ಅಂದ್ರೆ ಅಷ್ಟು ಸುಲಭ, ಲೋಕಸಭಾ ಚುನಾವಣೆ ಅಷ್ಟು ಸುಲಭ ಆಗ್ಲಿಕ್ಕಿಲ್ಲ. 3 ಸೀಟ್ ಕೊಟ್ಟಿದ್ರು ಲೋಕಸಭೆಯಲ್ಲಿ. ಬಟ್ ವಿಧಾನಸಭಾ ಚುನಾವಣೆಗೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗಿಂತೂ ಜೆಡಿಎಸ್ ಪ್ರಬಲ ಜಾಸ್ತಿ ಇದೆ. ತನ್ನ ಕಾಲ ಮೇಲೆ ತಾನೇ ಕೊಡ್ಲಿ ಪೆಟ್ಟು ಹೊಡ್ಕೊಳ್ಳುತ್ತೆ ಇಂತ. ಯಾಕೆ ಅಂತಂದ್ರೆ ಆಗೋಯ್ತು ಮುಗಿದೋಯ್ತು ಇನ್ನೇನಿಲ್ಲ, ಜೆಡಿಎಸ್ ಮುಗಿದೇ ಹೋಯ್ತು ಅದ್ರ ಕತೆ ಅನ್ನುವಾಗ ರಾಜಕಾರಣದಲ್ಲಿ ಫಿನಿಕ್ಸ್ ಪಕ್ಷ ಅಂತ ಎದ್ದೆದ್ದು ಬಂದು ನಾನು ಇದೀನಿ ಅಂತ ಕಿಂಗ್ ಮೇಕರ್ ಆಗುವಂತ ಜೆಡಿಎಸ್ಗೆ ಇರುವಂತಹ ಅತಿ ಹೆಚ್ಚು ಒಂದು ಏನು ಪ್ರಾಬಲ್ಯ ಹಳೆ ಮೈಸೂರು ಭಾಗದಲ್ಲಿ. ವೆರಾಸ್ ಬಿಜೆಪಿಗೆ ಹಳೆ ಮೈಸೂರು ಭಾಗ ಅದೇ ಪ್ರಾಬ್ಲಮ್ಮು. ಇಂಥ ಸಂದರ್ಭದಲ್ಲಿ ತನ್ನ ಅಸ್ತಿತ್ವವನ್ನೇ ಜೆಡಿಎಸ್ ಬಿಟ್ಟುಕೊಡುತ್ತಾ ಮೈತ್ರಿ ಮಾಡಿಕೊಂಡು ಬಿಜೆಪಿಯ ಆ ಒಂದು ಕ್ಷೇತ್ರ ವಿಸ್ತರಣೆಯ ಒಂದು ಮಹತ್ವಾಕಾಂಕ್ಷೆಗೆ ಬಲಿಯಾಗುತ್ತಾ? ಬಹುಶಃ ಅದಕ್ಕೆ ಅವಕಾಶ ಕೊಡಲ್ಲ ಕುಮಾರಸ್ವಾಮಿ ಅವರು. ಯಾಕಂದ್ರೆ ನಾವು 2023 ಚುನಾವಣೆ ಫಲಿತಾಂಶ ನೋಡಬೇಕಾದ್ರೆ ಕೋಲಾರ ಜಿಲ್ಲೆ 6 ವಿಧಾನಸಭಾ ಕ್ಷೇತ್ರ ಒಂದೂ ಬಿಜೆಪಿ ಗೆದ್ದಿಲ್ಲ.
ಚಿಕ್ಕಬಳ್ಳಾಪುರ 5 ಕ್ಷೇತ್ರ ಒಂದೂ ಗೆದ್ದಕ್ಕಾಗಿಲ್ಲ. ಬೆಂಗಳೂರು ಗ್ರಾಮಾಂತರ ಅಲ್ಲೂ ಕೂಡ ಒಂದೇ ಒಂದು ಮಾತ್ರ ಗೆಲ್ತು. ಅದು ಬಿಟ್ಟರೆ ರಾಮನಗರ, ಮಂಡ್ಯ, ಆಮೇಲೆ ಮೈಸೂರು, ಚಾಮರಾಜನಗರ, ಈ ಹಳೆ ಮೈಸೂರು ಪ್ರಾಂತದಲ್ಲಿ ಬಿಜೆಪಿ ಗೆದ್ದಿದ್ದು ಅಲ್ಲ ಮೇಡಮ್ 63 ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 11 ಮಾತ್ರ. ಅಷ್ಟು ಪ್ರಾಬಲ್ಯ ಇದೆ ಜೆಡಿಎಸ್ಗೆ. ಜೆಡಿಎಸ್ ನಾಯಕರೇ, ಕುಮಾರಸ್ವಾಮಿ ಅವರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಸಾರಾ ಮಹೇಶ್ ಅವರೇ, CS ಪುಟ್ಟರಾಜು ಅವರೇ, ಮೈಸೂರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ನಿಮ್ದು ಪವರ್ ಉಳಿದಿದೆಯಾ ಇಲ್ವಾ ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀವಿ. ಪಿನ್ ಟು ಪಿನ್ನು ನೀವು ನೆಗ್ಲೆಕ್ಟೇ ಮಾಡೋಕ್ಕಾಗಲ್ಲ. ಆಲ್ ರೈಟ್, ಓಕೆ. ಸೊ ಬಿಜೆಪಿ JDS ಮೈತ್ರಿ ಮುಂದುವರಿಬೇಕಂದ್ರೆ ಈ ಕ್ಷಣಕ್ಕೆ ಈ ದಿನಗಳಲ್ಲಿ ಬೇಕು ಅಂತ ಹೇಳಿದ್ದಾರೆ. ಚುನಾವಣೆ ಹತ್ತಿರ ಆದ ಹಾಗೆ ಮನಸ್ಥಿತಿಗಳು ಬದಲಾಗಬಹುದೇನು, ಪಕ್ಷಗಳ ಸ್ಟ್ಯಾಂಡ್ಗಳು ಕೂಡ ವ್ಯತ್ಯಾಸ ಆಗಬಹುದೇನು. ಆಲ್ ರೈಟ್, ಹಾಗಾದ್ರೆ ಬಿಜೆಪಿಗೆ ಮತ್ತೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ ಆಯ್ತು. JDSಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಬಾಕಿ ಇದೆ, ಅದು ಹೇಳೋಣ ಆಫ್ಟರ್ ಅ ಸ್ಮಾಲ್ ಬ್ರೇಕ್.